ಹೆಂಗ್ ಸಾಧ್ಯ ಇದು? ಇಟ್ಸ್ ಪಾಸಿಬಲ್. 160 ಮೇಲೆ ಓವರ್ಟೇಕ್ ಆಗಿರೋದು ಅದು. ಏನು ಗುಡುಕ್ತಿದ್ಯಾ ಇಲ್ಲ ಕನ್ಸ್ಟ್ರಕ್ಷನ್? ಓ ಇದು ಪ್ಯಾಚಸ್. ಟೈರ್ ಸ್ವಲ್ಪ ದಪ್ಪ ಇದೆಯಲ್ಲ, ಅದು 19 ಇಂಚ್ ಸ್ಪೀಡು, ಇದು 21 ಇಂಚ್. ಆಟೋಮೆಟಿಕ್ ಸಣ್ಣ ಆಗುತ್ತೆ. ಇದು ಡಯಾಮೀಟರ್ ದೊಡ್ಡದಿದೆ, ಡಯಾಮೀಟರ್ ಚಿಕ್ಕದಿದೆ. ಕಮಾನ್, ದಿ ಮೋಸ್ಟ್ ಡಿಬೇಟೇಬಲ್ ಟಾಕ್ಸ್ ಇವೆರಡು. ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್, KTM ಫ್ಯಾನ್ಸ್. ಅಬ್ಬಾ ಜೋರು. ಸೊ ಬನ್ನಿ ಟ್ರ್ಯಾಕ್ ಸ್ಟಾರ್ಟ್ ಮಾಡೋಣ. ಹಿಮಾಲಯನ್ ಎತ್ಕೊಂಡಿದ್ದೀನಿ ಫಸ್ಟು, ಆಮೇಲೆ ಸ್ವಿಚ್ ಆಗ್ತೀವಿ. ಕರೆಕ್ಟ್ ಆಗಿಲ್ಲ. ಇನ್ನೊಂದು ಅದು ಲೈಟ್ ವೇಟ್ ಇದೆ, ಪವರ್ ಜಾಸ್ತಿ ಇದೆ ಅದಕ್ಕಿಂತ. ಹಿಮಾಲಯನ್ ಬರ್ತಾ ಇಲ್ಲ. ಎಲ್ಲಿ ಗುರು ಬಂದೇ ಇಲ್ಲ. ಆರ್ ಫ್ಯಾನ್ಸ್ ನೋಡ್ರಪ್ಪ, ಅರ್ಧ ಗಂಟೆ ಆದ್ಮೇಲೆ ಬರ್ತಾ ಇದೆ ಹಿಮಾಲಯನ್ನು. ಅದು ಡೌನಲ್ಲಿ ಅರ್ಧ ಗಂಟೆ ಆದ್ಮೇಲೆ. ಹಿಮಾಲಯನ್ ಹೆಂಗ್ ಸಾಧ್ಯ ಇದು? ಬರುತ್ತೆ ಗೊತ್ತಾ, 2000 ಇಯರ್ಸ್ ಆದ್ಮೇಲೆ ಓವರ್ಟೇಕ್ ಮಾಡಿದ್ದೀರಾ. 160 ಮೇಲೆ ಓವರ್ಟೇಕ್ ಆಗಿರೋದು ಅದು. ನೆಕ್ಸ್ಟ್ ಇವಾಗ ನೋಡೋಣ ಇದು ಹೆಂಗೆ ಅದೇಗೆ ಅಂತ. ಹಾಂ, KTM ಫಾಸ್ಟ್ ಇದೆ. ಈವನ್ ಪವರು ಅಷ್ಟೇ ಬ್ರೋ, ಜಾಸ್ತಿ ಇದೆ ಅದಕ್ಕಿಂತ. ಸೊ ಕಮಾನ್, ನೆಕ್ಸ್ಟ್ ಇವಾಗ KTM ಫ್ಯಾನ್ಸ್ ಗೆಟ್ ರೆಡಿ. ಆಬ್ವಿಯಸ್ಲಿ ಹೊಡೆದಾಕ್ತು. ಕ್ವಿಕ್ ಶಿಫ್ಟರ್ ಸಿಕ್ಕಾಪಟ್ಟೆ ಪ್ಲಸ್ ಆಕ್ಚುಲಿ, ಅಂಡ್ ವೆಯ್ಟ್ಲೆಸ್. ಕಮಾನ್, ಫುಲ್ ಥ್ರೋಟಲ್ ಇಟ್ಕೊಂಡಿದ್ದೀನಿ. ಬಾ ಹಿಮಾಲಯನ್ ಬಾ. ಏನು ಗುರು, ಕಣ್ಮುಚ್ಚು ಕಾಣ್ತಾರೆ ಅಷ್ಟೊತ್ತಿಗೆ ರಪ್ಪ ನಂಗೆ 164 ಹೊಡೆದ್ಬಿಡ್ತು ಗಾಡಿ ಇದು. ಅಷ್ಟೇ ಈ ಗಾಡಿ ಇದೆ. ಆಫ್ಟರ್ 2000 ಇಯರ್ಸ್ ಲೇಟರ್ ನಾನು ಓವರ್ಟೇಕ್ ಮಾಡ್ತಾ ಇದ್ದೀನಿ KTMನ. ಔಟ್ಕಮ್ ಇಟ್ಸ್ ಪಾಸಿಬಲ್. ರಾಯಲ್ ಎನ್ಫೀಲ್ಡ್, ವಾಟ್ಸ್ ದಿಸ್? ಆಫ್ಟರ್ ಏಜಸ್ ಅದು ನಿಧಾನ ಕುಡಿತೈತೆ. ಇನ್ನೊಂದು ಗುರು, ವೆಯ್ಟ್ ಗಾಡಿದು ಸಿಕ್ಕಾಪಟ್ಟೆ ನೋಡಿ ಹೆಂಗೆ ವೈಬ್ರೇಟ್ ಆಗ್ತಿದೆ. ಅಪ್ಪ, ಗೇಜ್ ಅಂತೂ ಕ್ರೇಜ್ ಇದೆ ಇದರಲ್ಲಿ, ಅದರದೇ ಅರ್ಧ ವೆಯ್ಟಲ್ಲಿ. ಈ ಡ್ರ್ಯಾಗ್ ರೇಸ್ ಮಾತ್ರ ಕ್ರೇಜ್ ಇತ್ತು ಗುರು. ಆ ಗಾಡಿ ಮುಂದೆ ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. 160 ಆದ್ಮೇಲೆ ಹೊಡಿತೈತೆ ಅದು ಮುಂದಕ್ಕೆ. ಬ್ರೋ, ಬಟ್ ಅದು ಬರಲ್ಲ ಅನ್ಕೊಂಡಿದ್ದೆ ನಾನು. ಟಾರ್ಕು ಮತ್ತೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಹೈ ಸ್ಪೀಡ್ ಅಲ್ಲಿ ಸ್ಟೇಬಲ್ ಇರುತ್ತೆ, ತಡೆಯುತ್ತೆ ಗಾಡಿ. ಇದು ವೆಯ್ಟ್ಲೆಸ್ ಅಲ್ವಾ. ಡ್ರ್ಯಾಗ್ ರೇಸ್ ನೋಡಿದ್ರಲ್ಲ, ಲಾಸ್ಟ್ ಅಲ್ಲಿ ಅದು ಹೊಡಿಯುತ್ತೆ. ಇನಿಷಿಯಲ್ ಇದು ತಿನ್ಕೊಂಡ್ಬಿಡುತ್ತೆ, ಬಿಕಾಸ್ ಇದು ಲೈಟ್ ವೆಯ್ಟ್, ಪವರ್ ಸ್ವಲ್ಪ ಜಾಸ್ತಿ ಇದೆ. ಸೊ ಡಿಬೇಟ್ ಇವಾಗ ಕ್ಲಿಯರ್ ಆಗಿ ಗೊತ್ತಾಗಿದೆಯಲ್ಲಪ್ಪ ಯಾವ ಗಾಡಿ ಏನು ಅಂತ. ಇನ್ನೂ ಜಾಸ್ತಿ ಡಿಸ್ಕಷನ್ ಮಾಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಮುಂದಿನ ವಿಡಿಯೋ ಸಿಗೋಣ. ಟಾಟಾ ಆ್ಯಂಡ್ ಬೈ ಬಾಯ್.